ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಗನಾಥಪುರ ವಾರ್ಡ್ನಲ್ಲಿ ಜನಪ್ರಿಯ ಶಾಸಕರಾದ ಶ್ರೀ ಎಂ. ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಮಾಜಿ ಕಾರ್ಪೊರೇಟರ್ ಶ್ರೀ ಶಾಂತಬಾಬು ಅವರು ವಿವಿಧ ಪ್ರಗತಿಪರ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಕಾರ್ಪೊರೇಟರ್ ಶಾಂತಬಾಬು ಅವರು, ನಮ್ಮ ನೆಚ್ಚಿನ ಶಾಸಕರು ಹಾಗೂ ನಾವು ಸದಾ ನಿಮ್ಮೊಂದಿಗಿರುತ್ತೇವೆ. ನಿಮ್ಮ ಎಲ್ಲಾ ಕಷ್ಟ ಸುಖಗಳಿಗೆ ಹೆಗಲಾಗಿ ನಿಂತು ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತೇವೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಮುಖರು ಶ್ರೀ ಕೇಶವರಾಜು ಕ್ಷೇತ್ರದ ಅಧ್ಯಕ್ಷರು, ಶ್ರೀ ಜಿಂಬಾಬು ಮುಖಂಡರು, ಶ್ರೀ ಮುನಿರಾಜು ಮುಖಂಡರು. ಈ ಶುಭ ಸಂದರ್ಭದಲ್ಲಿ ಸ್ಥಳೀಯ ಹಲವಾರು ಪ್ರಮುಖ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಉಪಸ್ಥಿತರಿದ್ದು ಕಾಮಗಾರಿಗಳಿಗೆ ಬೆಂಬಲ ಸೂಚಿಸಿದರು. ಇವತ್ತಿನ ಒಂದು ಕಾಮಗಾರಿ ಕೆಲಸ ನಿರಂತರವಾಗಿ ನಮ್ಮ ವಾರ್ಡಲ್ಲಿ ಎಲ್ಲಾ ಕಡೆ ನಡೀತಾನೆ ಇರುತ್ತೆ. ಒಂದಲ್ಲ ಒಂದು ಕೆಲಸಗಳು ನಮ್ಮ ಕೃಷ್ಣಪ್ಪ ಅವರ ಒಂದು MLA ಕೃಷ್ಣಪ್ಪ ಅವರ ಸಹಕಾರದಲ್ಲಿ ಒಂದಲ್ಲ ಒಂದು ಬಡಾವಣೆಯಲ್ಲಿ ಕೆಲಸವನ್ನು ನಾವು ಮಾಡ್ತಾನೆ ಇದೀವಿ. ಕಂಟಿನ್ಯೂಸ್ ಆಗಿ ಅಧಿಕಾರದಲ್ಲಿ ಇದ್ರು ಇಲ್ಲ ಅಂದ್ರೂ ಶಾಸಕರ ಒಂದು ಸಹಕಾರ ಮತ್ತೆ ಅಭಿವೃದ್ಧಿ ಆಗ್ಬೇಕನ್ನೋ ಒಂದು ಮನೋದೃಷ್ಟಿ ಇರೋದ್ರಿಂದ ಎಲ್ಲಾ ಕಡೆನೂ ಕೆಲಸಗಳು ನಡೀತಾನೆ ಇದೆ ಕಂಟಿನ್ಯೂಸ್ ಆಗಿ. ಈ ಬಡಾವಣೆಯಲ್ಲಿ ನಾವು ಡ್ರೈನೇಜ್ ಸಿಸ್ಟಮ್ ಸ್ವಲ್ಪ ಹಾಳಾಗಿತ್ತು ಮೊದಲಿಂದನೂ. ರಸ್ತೆಗಳೆಲ್ಲ ಕಾಂಕ್ರೀಟ್ ರಸ್ತೆಗಳು ಆಗಿದ್ರು ಕೂಡ ಸ್ವಲ್ಪ ಡ್ರೈನೇಜ್ ಕನೆಕ್ಟಿವಿಟಿಗೆ ಇದ್ದಿರ್ಲಿಲ್ಲ. ಇವಾಗ ಎಲ್ಲದನ್ನು ಪ್ಲಾನ್ ಮಾಡಿ ನೀಟಾಗಿ ಎಲ್ಲರ ಹತ್ರ ಮಾತಾಡಿ ಒಂದು ಡ್ರೈನೇಜ್ ಸಿಸ್ಟಮ್ ನೀಟಾಗಿ ಹೋಗ್ಬೇಕು ಅಂತ ಹೇಳಿ ಇಲ್ಲಿನ ಒಂದು ಭಾಗದ ಎಲ್ಲ ಮಿಡಿಲ್ ಕ್ಲಾಸ್ ಜನಗಳು ಇರೋದು, ಎಲ್ಲ ಬಡವರು, ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ಒಂದು ಡ್ರೈನೇಜ್ ಕನೆಕ್ಟಿವಿಟಿ ಮಾಡ್ತಾ ಇದ್ದೀರಿ. ಈ ಒಂದು ಕೆಲಸದಿಂದ ಇಲ್ಲಿರುವಂತ ಜನಗಳಿಗೆ ಬಹಳ ಅನುಕೂಲ ಆಗುತ್ತೆ, ಅವರ ಆರೋಗ್ಯ ದೃಷ್ಟಿಯಿಂದ ಕೂಡ ಮತ್ತು ಅವ್ರ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿರುತ್ತೆ. ಸರ್ಕಾರ ಕೂಡ ಇಲ್ಲ ಒಂದು ಹೆಚ್ಚಿನ ಅನುದಾನ ತಂದು ಈ ಭಾಗದಲ್ಲಿ ಅದರ ಶಾಸಕರು ನಾಗನಾಥಪುರದಲ್ಲಿ ಒಂದು ಹೆಚ್ಚಿನ ಅನುದಾನ ಸರ್ಕಾರ ಯಾವ್ದೇ ಇರ್ಲಿ ಇಬ್ರು ಇಲ್ಲ ಅಂದ್ರೂ ಕೂಡ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಅನೇಕ ಕೆಲಸಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ದಿನ ಪ್ರತಿನಿತ್ಯ ಆದ್ರೆ ಫೇಸ್ಬುಕ್ ಅಲ್ಲಿ ಯಾವ್ದಾದ್ರು ಒಂದು ಕೆಲಸ ಚಾಲನೆ ಕೊಡ್ತಾನೆ ಇರ್ತಾರೆ. ಅದು ಅವರ ಒಂದು ಪರಿಶ್ರಮ, ಕೆಲಸ ಮಾಡ್ಲೇಬೇಕು, ನನ್ನ ಜಯಿಸಿರೋರಿಗೆ ನಾನು ಒಂದು ಋಣ ತೀರ್ಸ್ಲೇಬೇಕು ಅಂತ ಎಲ್ಲಾ ಭಾಗದಲ್ಲೂ ಕೆಲಸ ಮಾಡ್ತಾನೆ ಇದ್ದಾರೆ. ಮತ್ತೆ ನಾವು ಯಾವ್ದೋ ಒಂದು ಅನಿವಾರ್ಯ ಒಂದು ಕೆಲಸಗಳು ಏನೇ ಇದು ಎಮರ್ಜೆನ್ಸಿಯಲ್ಲಿ ತಗೊಂಬೇಕಣ ಅಂತ ಹೇಳಿದಾಗ ಯಾವತ್ತೂ ಇಲ್ಲ ಅನ್ನಲ್ಲ. ನಮ್ಗೆ ಯಾವುದೇ ಒಂದು ಇಲ್ಲ ಅಂದ್ರೂ ಕೂಡ ಅಡ್ಜಸ್ಟ್ ಮಾಡಿ ಬೇರೆ ಕಡೆ ಕೆಲಸಗಳು ಇದ್ರು ನಮಗೆ ಫಸ್ಟ್ ಅವ್ರು ಕೇಳಿದ್ದಾರೆ, ಅವ್ರಿಗೆ ಒಂದು ಕೆಲಸ ಆಗ್ಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿ ಕಾಂಟ್ರಾಕ್ಟರ್ ಹೇಳಿ ಆದಷ್ಟು ಬೇಗ ಕೆಲಸ ನಮ್ ಕಡೆ ಎಲ್ಲ ಶುರು ಮಾಡಿಸ್ತಾರೆ. ಈ ಒಂದು ಅವರು ನಮ್ಗೆ ನಮ್ಮ ಮೇಲೆ ಇರುವಂತ ವಿಶ್ವಾಸಕ್ಕೆ ಸದಾಕಾಲ ನಾವು ನಮ್ಮ ವಾರ್ಡ್ ಅವರೆಲ್ಲರೂ ಚಿರಋಣಿಯಾಗಿರ್ತೀವಿ. ಸುಭಾಷ್ ಚಂದ್ರ ಬೋಸ್ ಬಡಾವಣೆಯಲ್ಲಿ ಶಾಸಕರಾದಂತ ಎಂ ಕೃಷ್ಣಪ್ಪನವರ ಅನುದಾನದಲ್ಲಿ ಇವತ್ತು ಚರಂಡಿ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಅವ್ರನ್ನ ಕೇಳಿದ್ದಕ್ಕೆ ನಾನು ಬರ್ತೀನಿ, ಕೆಲಸ ಮಾಡ್ತಾ ಇರಿ ಅಂತ ಹೇಳಿದ್ದಾರೆ. 1ನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬ ಇದೆ. ಅವರ ಹುಟ್ಟುಹಬ್ಬಕ್ಕೆ ಈ ನಾಗನಾಥಪುರ ವಾರ್ಡ್ನ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಅಭಿವೃದ್ಧಿಗೆ ಬೆಂಗಳೂರು ದಕ್ಷಿಣಕ್ಕೆ ಹೆಸರಾದಂತವರು ನಮ್ಮ ಎಂ ಕೃಷ್ಣಪ್ಪನವರು ನಿರಂತರವಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನಮ್ಮೆಲ್ಲ ಕಾರ್ಯಕರ್ತರನ್ನ ಇನ್ನೂ ಶಕ್ತಿಭರಿತವಾಗಿ ಮಾಡ್ಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂತೇವೆ. ಸರ್ಕಾರ ಕೂಡ ಇಲ್ಲ ಹೆಚ್ಚಿನ ಅನುದಾನ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿಗೆ ಸರ್ಕಾರದ್ದು ಯಾವುದೇ ಗೊಂದಲ ಇರೋದಿಲ್ಲ. ಅವರು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಗಮನ ಕೊಡ್ತಾರೆ. ಯಾವುದೇ ಸರ್ಕಾರ ಇದ್ರೂ ಅನುದಾನವನ್ನ ತಂದು ಕೆಲಸ ಮಾಡುವಂತ ಒಂದು ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಬಂದಿದೆ. ಅದೇ ರೀತಿ ಈ ಭಾಗದ ನಮ್ಮ ನಿಕಟಪೂರ್ವ BBMP ಸದಸ್ಯರು ಏನಿದ್ದಾರೆ ಶಾಂತಾಬಾಬು ಅವರು ಕೂಡ ಈ ಭಾಗದಲ್ಲಿ ಅವರು ಚುನಾಯಿತರ ಆದ್ಮೇಲೆ ಸಾಕಷ್ಟು ಅಭಿವೃದ್ಧಿ ನಾವು ನಾಗನಾಥಪುರದಲ್ಲಿ ಕಾಣ್ತಾ ಇದ್ದೀವಿ. ಆ ಶಾಸಕರ ಒಂದು ಒಡನಾಡ ಏನಿದೆ ಅವ್ರಿಗೆ ಉತ್ತಮವಾಗಿದೆ. ಮುಂದಿನ ದಿನದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಜನಪ್ರಿಯ ಶಾಸಕರು ಆದಂತ ಕೃಷ್ಣಪ್ಪನವರ ಹುಟ್ಟುಹಬ್ಬದ ಶುಭಾಶಯಗಳು ಮಂಗಳವಾಗಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಸೇವೆ ಮಾಡೋದಕ್ಕೆ ಒಂದು ಮಿನಿಸ್ಟ್ರಿ ಆಗಲಿ ಅಂತ ಆಶಿಸ್ತೀವಿ.
ಹಾಗಾಗಿ ಅವರು ನಮ್ಗೆ ಈ ನಾಗನಾಥಪುರ ಆಗ್ಲಿ ಸುತ್ತಮುತ್ತ ಎಲ್ಲ ಊರುಗಳಿಗೂ ಅನುದಾನ ಅನ್ನೋ ಪದಕ್ಕೆ ಕೃಷ್ಣಪ್ಪನವರು ಈ ಭಾಗಕ್ಕೆ ಹೆಚ್ಚು ನಾಗನಾಥಪುರದಲ್ಲಿ ಒಂದು ಹಳ್ಳಿಗಿನ್ನ ಕಡೆಯಾಗಿತ್ತು ಈ ನಾಗನಾಥಪುರ. ಆ ನಾಗನಾಥಪುರಕ್ಕೆ ಅದೆಷ್ಟು ಅನುದಾನ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನಮಗೂ ಒಂಥರ ಗೊತ್ತಾಗ್ತಾ ಇಲ್ಲ. ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಭಾಗದಲ್ಲಿ. ನಾಗನಾಥಪುರಕ್ಕೆ, ಪರಪನಗರಕ್ಕೆ, ಬೆರಟನಗರಕ್ಕೆ, ಇಂಥ ಜಾಗಗಳಲ್ಲಿ ಏನೋ ಇಲ್ದಿರೋ ಜಾಗದಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕಾರಣ ನಮ್ಮ ಕೃಷ್ಣಪ್ಪನವರು ನಮಗೆ ತುಂಬಾ ಸಹಕಾರ ಕೊಟ್ಟು ಕೆಲಸ ಮಾಡ್ರಪ್ಪ, ನೀವು ಜನ ತೀರ್ಮಾನ ಮಾಡ್ತಾರೆ, ನೀವು ಕೆಲಸ ಮಾಡಿ ಅಷ್ಟೇ, ನಾನು ಹೇಳ್ತಾ ಇದ್ದೀನಿ, ಕೆಲಸ ಮಾಡಿ ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ ನಮ್ಗೆ ಉತ್ತೇಜನ ಕೊಟ್ಟು ಕೆಲಸ ಮಾಡಿಸ್ತಾ ಇದಾರೆ. ಹಾಗಾಗಿ ಅವ್ರಿಗೆ ನಾವು ಭಾರಿ ಋಣಿಯಾಗಿರ್ತೀವಿ. ಸ್ಥಳೀಯ ಮುಖಂಡರು ಹೇಳ್ತಾ ಇದಾರೆ ನಾಮಪತ್ರ ಕೂಡ ದ್ವಿತೀಯ ಸಾರಿ ಕೂಡ ನೀವೇ ಬರಬೇಕು ಅಂತ. ಅದು ನಮ್ಮ ಶಾಸಕರು, ಈ ಜನಗಳ ಅಭಿಪ್ರಾಯ, ನಮ್ಮ ಶಾಸಕರು ತೀರ್ಮಾನ ಮಾಡ್ತಾರೆ. ಹಬ್ಬದ ಶುಭಾಶಯಗಳು. ಆದ್ರೆ ನಮ್ಮ ಕೃಷ್ಣಪ್ಪ ಅವರು 4 ಸಲ MLA ಆಗಿ ಅವ್ರ ಕೆಲಸ ಯಾರು ಮಾಡಕ್ಕಾಗಲ್ಲ ಅಂತ ಕೆಲ್ಸನ. ಆದ್ರೆ ನಮ್ಮ ಇದು ಕ್ಷೇತ್ರ ದೊಡ್ಡ ಕ್ಷೇತ್ರ ಆದ್ರೂ ನಮ್ಮ MLA ಕೃಷ್ಣಪ್ಪ ಅವರು ಪ್ರೈವೇಟ್ ಲೇಔಟ್ ಅಂದ್ರೆ ಸುಮ್ಮನೆ ಕಲ್ಲು ಹಾಕ್ಬಿಟ್ಟು ಲೇಔಟ್ ಮಾಡಿದ್ರು. ಅಂತೇಳಿ ನಾವು ಡೆವಲಪ್ಮೆಂಟ್ ಮಾಡಿ ಸ್ಯಾನಿಟರಿ ಕೆಲಸ ಮಾಡಿಸಿ, ನೀರು ಕೆಲಸ ಮಾಡಿಸಿ, ಎಲ್ಲ ಕೆಲಸ ಬಾಬು ಕೂಡ ಸೇರಿ ನಮ್ಮ MLA ಅವರು ಬಹಳ ಕೆಲಸಗಳು ಮಾಡಿದ್ದಾರೆ. ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ನಮ್ಮ MLA ಅವ್ರಿಗೆ ಇನ್ನೂ ಒಂದು ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ನಾನು ಈ ಮಾತನ್ನ ಮುಗಿಸ್ತೀನಿ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡ್ಲಿ, ಅವರು ಬಹಳ ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ನಮಸ್ಕಾರ, ನಮ್ಮ ಹೆಸರು ಧನಲಕ್ಷ್ಮಿ ಅಂತ. ನಾಗನಾಥಪುರ ಇದರಲ್ಲಿ ಸುಭಾಷ್ ಚಂದ್ರ ಬೋಸ್ ಲೇಔಟಲ್ಲಿ ಅಂದ್ರೆ ಶಾಂತಾಬಾಬು ಅವರು ಬಂದ್ಮೇಲೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕೆಲ್ಸಾನು. ನಮ್ಗೆ ಇದು ಬೇಡ ಅಂತಲ್ಲ, ಅವರು ಕಾರ್ಪೊರೇಟರ್ ತರ ನಡ್ಕೋತಾ ಇಲ್ಲ, ಚೆನ್ನಾಗಿ ಫ್ರೆಂಡ್ಲಿಯಾಗಿ ನಡ್ಕೋತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಅವರೇ ಬರ್ಬೇಕು ಅಂತ MLA ಕೃಷ್ಣಪ್ಪ ಅವ್ರಿಗೂ ಬರ್ಬೇಕು ಅಂತ ಪದೇ ಪದೇ ಅವರು ಶಾಂತಬಾಬು ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ಇಲ್ಲ ಎನಿ ಟೈಮ್ ಯಾವಾಗ ಬರ್ತಾ ಇದಾರೆ. ಅವರು ಬೇರೆಯವರು ಅಂತ ಭಾವಿಸಲ್ಲ, ಯಾವಾಗ ಬೇಕಾದ್ರೆ ಎನಿ ಟೈಮ್ ಫೋನ್ ಮಾಡ್ಬೋದು. ಏನೇ ಪ್ರಾಬ್ಲಮ್ ಆದ್ರೆ ತಕ್ಷಣ ಬರ್ತಾರೆ. ಏನಾರ ಮೇಡಮ್ ಫೋನಲ್ಲಿ ಆದ್ರೂ ಹೇಳ್ತಾರೆ, ಅಂದ್ರೆ ಅಣ್ಣನಾದ್ರೂ ಕಳ್ಸ್ಕೊಡ್ತಾರೆ, ಬಾಬಾ ಶಕ್ತಿ ಆದ್ರೂ ಕಳ್ಸ್ಕೊಡ್ತಾರೆ. ಏನು ತೊಂದ್ರೆ ಇಲ್ಲ, ಯಾರಿಗೂ ತೊಂದ್ರೆ ಇಲ್ಲ. ಮುಂಚಾಗಿ ಇದ್ದಿಗಿಂತ ಇವಾಗ ಎಷ್ಟೋ ಚೆನ್ನಾಗಿದೆ ನಮ್ ಬೇಡನೆ. ಇನ್ನ ಚೆನ್ನಾಗ್ ಆಗ್ಬೇಕು ಅಂತ, ಅವರೇ ಇದ್ರೆ ಇನ್ನ ಚೆನ್ನಾಗ್ ಬೆಳೆಸ್ತಾರೆ ಅಂತ ಆಸೆ. ನಮ್ಗೆ ಎಲ್ಲ ಫಸ್ಟ್ ಮಣ್ ರೋಡ್ ಇತ್ತು, ಮಕ್ಳು ಮರಿ ಎಲ್ಲ ಜಾರಿ ಬೀಳ್ತಾ ಇದ್ರು. ಮೇಡಮ್ ಅವ್ರು ಬಂದ್ಮೇಲೆ ನಮ್ಗೆ ಸಿಮೆಂಟ್ ರೋಡ್ ಬಂತು. ಅದೇ ತರ ನಮ್ಗೆ ಎಲ್ಲಾ ಸೈಡ್ ಅಲ್ಲೇ ಮೇಡಮ್ ಅವ್ರ ನಡ್ಕೊಳ್ಳಲ್ಲ, ಅಕ್ಕ ತಂಗಿ ತರ ನಡ್ಕೋತಾರೆ. ಕಷ್ಟ ಸಹಿತ ನಾವೇ ಕೇಳಿದ್ರೆ ಹೆಲ್ಪ್ ಮಾಡ್ತಾರೆ ಮೇಡಮ್ ಅವ್ರು. ಮಾಡ್ತಿದ್ದಾರೆ, ಅದೇ ಫ್ರೆಂಡ್ಲಿಯಾಗಿದ್ದಾರೆ. ಏನೇ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿ ಅಂತಾರೆ. ಅದೇ ತರ ಕಾಲ್ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಬಗೆಹರಿಸ್ತಾರೆ ಮೇಡಮ್.